जय कन्नाडा सेना ने किया अवामी एहतजाज, यानी कि एसआरटीसी के खिलाफ जय कन्नाडा सेना का एहतजाज। बम्बू बाजार में बस स्टैंड तामीर करने का जय कन्नाडा सेना का मुतालबा। काफी दिनों से जय कन्नाडा सेना बम्बू बाजार में बस स्टैंड बनाने का कर रही है मुतालबा। सेना के प्रेसिडेंट धत्तू भाजगी कई सालों से बम्बू बाजार में बस स्टैंड बनाने का कर रहे हैं मुतालबा। धत्तू भाजगी के लाइक डिमांड के बावजूद यानी कि एसआरटीसी बम्बू बाजार में नहीं बना रही है बस स्टैंड। प्रोटेस्ट की ये तस्वीरें हैं यानी कि एसआरटीसी के हेडक्वार्टर के सामने की, जहां धत्तू भाजगी की लीडरशिप में हुकूमत के खिलाफ की जा रही है नारेबाजी। केबीएन हॉस्पिटल के सामने है यानी कि एसआरटीसी का हेडक्वार्टर। बम्बू बाजार में बस स्टैंड बनाया जाएगा तो कम से कम 30 देहातों को होगा फायदा। इंडिया स्टेट के चेयरमैन वैसे भी धत्तू भाजगी की लीडरशिप में किया गया था रास्ता रोको एहतजाज। मौजूदा चेयरमैन राजकुमार पाटिल तेलकूर से भी धत्तू भाजगी का यही है मुतालबा। बम्बू बाजार में जल्द से जल्द बस स्टैंड बनाने का धत्तू भाजगी का मुतालबा। ಇವತ್ತಿನ ದಿವಸ ಜೈ ಕನ್ನಡಿಗರ ಸೇನೆ ವತಿಯಿಂದ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಲ್ಲಿ ಮನವಿ ಕೊಟ್ಟಿದ್ದೀವಿ. ಗಂಜ್ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳಿಂದಲೂ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ. ಅದನ್ನು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿ ಬಸ್ಗಳಿಗೆ ಜಾಗ ಮಾಡಿಕೊಡ್ಬೇಕು. ಓಡಾಡುವಂಥ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ಅಲ್ಲಿ ಹಲವಾರು ಗ್ರಾಮಗಳಿವೆ. ಚುಂಚನಸೂರು ಆಗಿರ್ಬೋದು, ಜಂಬಿಗೆ ಆಗಿರ್ಬೋದು, ಇನ್ನೂ ಹಲವಾರು ಜಾಗಗಳಿವೆ. ಅವಕ್ಕೆಲ್ಲ ಓಡಾಡುವಂಥ ಗ್ರಾಮಸ್ಥರಿಗೆ ಅನುವು ಮಾಡಿಕೊಡ್ಬೇಕೆಂದು ಇವತ್ತು ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿಗೆ ಮನವಿಯನ್ನು ಕೊಡಲಾಗಿದೆ. ಅಂದು ಈ ಸಂದರ್ಭದಲ್ಲಿ ಜೈನ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಕಿಶೋರ್ ಕಲಬುರಗಿ. ಇವತ್ತು ಏನಪ್ಪ ಅಂದ್ರೆ ಇವತ್ತು ಬೊಂಬು ಬಜಾರದಲ್ಲಿ ಭಾಳ ಸುಮಾರಲ್ಲಿದ್ದು ನಾವು ಒಂದು 2015 ಹೋರಾಟ ಮಾಡ್ಕೊತ ಬಂದೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ಭಾಳ ಸಮಸ್ಯೆ ಆಗಲತ್ತ. ಒಂದು 20 ಊರವ, ಕಲಂಗ್ರ ಆಯಿತು, ಜಮಗ ಆಯಿತು, ಕುಂಸೆ ಆಯಿತು, ಸುಂತನಪುರ ಆಯಿತು, ಚುಂಚೂರು ಆಯಿತು. ಭಾಳ ಸಮಸ್ಯೆ ಆಗ್ಲತ್ತದ, ತೊಂದರೆ ಆಗ್ಲತ್ತದ. ಅಲ್ಲಿ ಸುಮಾರು ನಾವು ರಸ್ತಾ ರೋಕೋ ಭೀ ಮಾಡಿದ್ದೀವಲ್ಲ, ಇಲ್ಲೇ ಸೈಡ್ ಭಗವಾನ್ ಇದ್ದಾಗ ಭೀ ಇಲ್ಲಿ ನಾವು ರಸ್ತಾ ರೋಕೋ ಮಾಡಿ ಅಲ್ಲಿ ಕುಂತೀವಿ. ಅನ್ನೋದು ಪ್ರತಿಭಟನೆ ಭೀ ಮಾಡಿವಿ. ಅಲ್ಲಿ ಅನ್ನೋದು ಬಂದು ಸ್ಪಾಟಿಗೆ ಬಂದು ಇಲ್ಲೇ ಸೈಡ್ ಭಗವಾನ್ ಅವರು ಹೇಳತ್ತರು ಮಾಡ್ತೀನಿ ಅಂತ ಹೇಳಿದ್ರು. ಅವರು ಒಂದು ಭರವಸೆ ಕೊಟ್ಟು ಹೋದ್ರು. ಇನ್ನೂ ತಗ ನಮಗೊಂದು ಬಸ್ ಸ್ಟ್ಯಾಂಡ್ ಆಗಿಲ್ಲ. ಮತ್ತು ಅಲ್ಲಿ ಸಾರ್ವಜನಿಕ ಏನಪ್ಪ ಒಂದು ಸ್ಕೂಲ್ ಒಂದು ಎಕ್ಸಾಮ್ ಇದ್ದಾಗ ಅಲ್ಲಿ ಬರ್ಬೇಕಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿ ಅಂದ್ರೆ ಭಾಳ ತೊಂದರೆ ಆಗ್ಲತ್ತಾರ. ಅಲ್ಲಿ ಕಟ್ಟಡಗಳು ಇದು ಕಟ್ಟಡಗಳು ಅಂದ್ರೆ ಡೆಮಾಲಿಶ್ ಆಗಬೇಕು. ಮತ್ತು ಅಲ್ಲಿ ತಕ್ಷಣ ಅಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು. 1 ಎಕರೆ ಒಂದು ಗುಂಟೆ ಒಂದು ಜಮೀನು ಅದ ಅಲ್ಲಿ. ಅದು ಒಂದು ಜಮೀನಲ್ಲಿ ಮತ್ತು ಅಲ್ಲಿ ಬರ್ತಾ ಕಾಂಪ್ಲೆಕ್ಸ್ಗಳು ಹಾಕಲಾಗತ್ತಾರ ಜನರು. ಅಲ್ಲಿ ಒಂದು ನೋಟಿಸ್ ಕೊಡಬೇಕು. ಮಾನ್ಯ ಅಧ್ಯಕ್ಷರಿಗೆ ಹೇಳಾಕತ್ತೀವಿ. ನಾವು 8 ದಿವಸದಾಗಲೇ ಒಂದು ಮಾಡಲಿಲ್ಲ ಅಧ್ಯಕ್ಷರಿಗೆ. ನಾವು ಮುಂದಿನ ದಿನಗಳಲ್ಲಿ 8 ದಿವಸದಲ್ಲಿ ನಮಗೂ ಒಂದು ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಒಂದು ರಸ್ತಾ ರೋಕೋ ಮಾಡಿ ಬೊಂಬು ಬಜಾರದಲ್ಲಿ ಅಲ್ಲೇ ಕುಂತು ನಾವು ರಸ್ತಾ ರೋಕೋ ಮಾಡ್ತೀವಿ. ರೋಕೋ ಮಾಡಿ ಕೇಸಿ ನಾವು ಏನೋ ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ಸ್ಟೂಡೆಂಟ್ಗಳು ಬರ್ತಾರೆ, ಭಾಳ ತೊಂದರೆ ಆಗ್ತದ. ಅಲ್ಲಿ ನೀರಿನ ಒಂದು ಅವಸ್ಥೆ ಇಲ್ಲ. ನೀರಿಂದ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಮಾನ್ಯ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ತೀವಿ. ಒಂದು ಮನವಿಗೊಂದು ಸ್ಪಂದಿಸ್ತಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನದಲ್ಲಿ 8 ದಿವಸದಲ್ಲಿ ನಮ್ಗೆ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಒಂದು 8 ದಿವಸದಲ್ಲಿ ರಸ್ತಾ ರೋಕೋ ಮಾಡ್ಬೇಕಂತ ಒಂದು ಮಾನ್ಯ ಅಧ್ಯಕ್ಷರು ಮನವಿ ಮಾಡುತ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.